Hello everyone, this is Dr. Padmanabha Bhatt. ಇವತ್ತು ನಾನು ಮಾತಾಡಲಿಕ್ಕೆ ಹೋಗ್ತಾ ಇರುವಂತಹ ವಿಷಯ ಕಣ್ಣಿಗೆ ಸಂಬಂಧಪಟ್ಟಂತಹ ಒಂದು ಚಿಕ್ಕ ಕಾಯಿಲೆ. ಭಾಳ ಜನ ಅನುಭವಿಸಿರ್ತಾರೆ. ಕಣ್ಣು ಕುರ, ಇಂಗ್ಲೀಷಲ್ಲಿ ಸ್ಟೈಸ್, STYES, ಸ್ಟೈಸ್ ಅಂತ ಹೇಳ್ತೀವಿ. ಹಾಗಂದರೆ ಏನು, ಇದು ಯಾವ ಕಾರಣಕ್ಕೆ ಬರುತ್ತೆ, ಪರಿಹಾರ ಏನು ಇತ್ಯಾದಿಗಳ ಬಗ್ಗೆ ನಾನು ಇವತ್ತು ಮಾತಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಚಿತ್ರದಲ್ಲಿ ಕಾಣುವ ಹಾಗೆ ಕಣ್ಣುಗುಡ್ಡೆ, ಇದು ಕಣ್ಣಿನ ಮೇಲ್ಭಾಗದಲ್ಲಿ ಇಲ್ಲಿ ರೆಪ್ಪೆ ಇದೆ ಅಂತ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ರೆಪ್ಪೆ, ಮೇಲ್ಗಡೆಯ ರೆಪ್ಪೆ, ಕೆಳಗಡೆಯ ರೆಪ್ಪೆ. ಇದರಲ್ಲಿ ಕೂದಲುಗಳು ಇರ್ತವಲ್ವಾ, ರೆಪ್ಪೆಯ ಕೂದಲುಗಳು, ಕಣ್ಣಿನ ಕೂದಲಿನ ರೆಪ್ಪೆಯ ಕೂದಲುಗಳು ಇರ್ತವೆ. ಆಯಿತಾ? ಸೊ ಈ ಕಣ್ಣಿನ ರೆಪ್ಪೆಯ ಕೂದಲಿಗೆ ಇನ್ಫೆಕ್ಷನ್ ಆದರೆ ಅಥವಾ ಬ್ಯಾಕ್ಟೀರಿಯಾಗಳು ಪ್ರವೇಶ ಮಾಡಿದರೆ ಆವಾಗ ಸ್ಟೈಸ್ ಅಂತ ಆಗ್ತದೆ. ಇದು ಒಂದು, ಈಗ ಕಣ್ಣು ರೆಪ್ಪೆ ಅಂದಮೇಲೆ ಕಣ್ಣು ರೆಪ್ಪೆ ಅಂದಮೇಲೆ ತುಂಬ ಕೂದಲುಗಳಿರ್ತವಲ್ವಲ್ಲಿ. ಸೊ ಒಂದು ಕೂದಲಿನ ಬುಡದಲ್ಲಿ ಹೇರ್ ಫಾಲಿಕಲ್ ಅಂತ ಇರುತ್ತೆ. ಹೇರ್ದು ಕೆಳಗಡೆ ಬುಡದಲ್ಲಿ ಹೇರ್ ಫಾಲಿಕಲ್ ಅಂತ ಇರುತ್ತೆ. ಆ ಫಾಲಿಕಲ್ಗೆ ಇನ್ಫೆಕ್ಷನ್ ಆದರೆ, ಈ ಫಾಲಿಕಲ್ ಏನು ಮಾಡುತ್ತೆ ಕೆಲಸ, ಹೇರ್ದು ಬುಡದಲ್ಲಿರುವಂತಹ ಫಾಲಿಕಲ್ಲು ಅದು ಒಂದು ಎಣ್ಣೆ ತರಹ ಒಂದು ಪದಾರ್ಥವನ್ನು ಉತ್ಪತ್ತಿ ಮಾಡುತ್ತೆ. ಆ ಎಣ್ಣೆ ಥರ ಪದಾರ್ಥ ಉತ್ಪತ್ತಿ ಮಾಡಿದಾಗ ಅದು ನಮ್ಮ ಕಣ್ಣಿಗೆ ಒಂಚೂರು ಲೂಬ್ರಿಕೇಷನ್ ಥರ ಕೆಲಸ ಮಾಡುತ್ತೆ. ಕಣ್ಣು ಗುಡ್ಡೆ ಮೂವ್ ಮಾಡಲಿಕ್ಕೆಲ್ಲ ಹೆಲ್ಪ್ ಆಗ್ತದೆ. ಹಾಗಾಗಿ ಹೇರ್ ಫಾಲಿಕಲಲ್ಲಿರೋ, ಎಲ್ಲೇ ಹೇರ್ ಫಾಲಿಕಲ್ ಇದ್ದರೆ, ಉದಾಹರಣೆಗೆ ನಮ್ಮದು ಇವಾಗ ಚರ್ಮದಲ್ಲಿ ಬೇರೆ ಕಡೆ, ದೇಹದ ಬೇರೆ ಭಾಗದಲ್ಲಿ ಚರ್ಮ ಇರುತ್ತಲ್ವ, ಆ ಚರ್ಮದಲ್ಲಿರುವ ಕೂದಲಿನ ಬುಡದಲ್ಲಿ ಇರುವ ಹೇರ್ ಫಾಲಿಕಲ್ ಗ್ಲ್ಯಾಂಡ್ ಇರುತ್ತೆ ಒಂದು. ಆ ಗ್ಲ್ಯಾಂಡು ಒಂದು ಎಣ್ಣೆ ಥರ ಪದಾರ್ಥ, ಸೀಬಮ್ ಅಂತ ನಾವು ಮುಖ ಒಂಚೂರು ಸುಮ್ಮನೆ ಇದ್ರೂ ಮುಖದಲ್ಲಿ ಒಂದು ಎಣ್ಣೆ ಪಸ ಥರ ಬರುತ್ತಲ್ವ, ಅದಕ್ಕೆ ಸೀಬಮ್ ಅಂತೀವಿ. ಈ ಸೀಬಮ್ ಅನ್ನೋದು ಸೆಬೇಷಿಯಸ್ ಗ್ಲ್ಯಾಂಡಿಂದ ಸೆಕ್ರೀಟ್ ಆಗುತ್ತೆ. ಈ ಸೆಬೇಷಿಯಸ್ ಗ್ಲ್ಯಾಂಡ್ ಅನ್ನೋದು ಹೇರ್ ಫಾಲಿಕಲಲ್ಲಿ ಇರುತ್ತೆ. ಸೊ ಹೀಗೆ ಅದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಯಾವಾಗ ಈ ಸೆಬೇಷಿಯಸ್ ಗ್ಲ್ಯಾಂಡು, ಹೇರ್ ಫಾಲಿಕಲಲ್ಲಿರುವಂತಹ ಸೆಬೇಷಿಯಸ್ ಗ್ಲ್ಯಾಂಡು, ಅದರ ತುದಿ, ಅದರ ಮೇಲ್ಭಾಗ ಯಾವಾಗ ಅದು ಬ್ಲಾಕ್ ಆಗ್ತದೋ, ಬ್ಲಾಕ್ ಆಗಿಬಿಟ್ಟು ಕಣ್ಣಿನಲ್ಲಿ ಅದು ಬ್ಲಾಕ್ ಆದಾಗ ಏನಾಗ್ತದೆ, ಅಲ್ಲಿ ಕಣ್ಣಿನಲ್ಲಿ ಒಂಚೂರು ಬಿತ್ತು, ಸ್ವಲ್ಪ ಮೇಲೆ ಮಾಡಿ, ಬ್ಲಾಕ್ ಆಗಿ ಅಲ್ಲಿ ಒಂದು ಕುರ ಆಗುತ್ತೆ. ಈಗ ನಮಗೆ ಮೈಯಲ್ಲಿ ಕುರ ಅಂದರೆ ಏನು, ಮೈಯಲ್ಲಿ ಎಲ್ಲಾದ್ರೂ ಕುರ ಆಗೋದಂದರೆ ಏನು, ಇದೇ ಸೇಮ್ ಸೆಬೇಷಿಯಸ್ ಗ್ಲ್ಯಾಂಡು ಬ್ಲಾಕ್ ಆಗಿಬಿಟ್ಟು ಅದು ಇನ್ಫೆಕ್ಷನ್ ಆಗಿ ಬ್ಯಾಕ್ಟೀರಿಯಾಗಳ ಒಳಗೆ ಹೋಗಿ ಅದರಲ್ಲಿ ಅದು ಕೀವು ಗುಳ್ಳೆ ಆಗೋದು. ನೋಡಿ ಇಲ್ಲಿ ಈಗ ಕೀವು ಗುಳ್ಳೆ ನಿಮಗೆ ನೋಡ್ಬೋದು. ನೋಡಿ, ಇದು ಕಣ್ಣಿನ ಮೇಲ್ಗಡೆ ರೆಪ್ಪೆ, ಇದು ಕೆಳಗಡೆಯ ರೆಪ್ಪೆ ಅಂದರೆ ರೆಪ್ಪೆಯಲ್ಲಿ ಕೂದಲು ಕಾಣಿಸುತ್ತಲ್ವಾ, ಇದರಲ್ಲಿ ಒಂದು ಕೂದಲಿನ ಬುಡ ಬ್ಲಾಕ್ ಆಗಿಬಿಟ್ಟು ಇನ್ಫೆಕ್ಟ್ ಆಗಿದೆ. ಅದನ್ನು ಸ್ಟೈ ಅಂತ ಹೇಳ್ತೇವೆ. ಸ್ಟೈ, STYE ಹಾಕಿದೆ ನೋಡಿ. ಸೊ ಇದು ಕುರ. ಈ ಥರ ಒಂದು ಕುರ ಆಗ್ಬೋದು, ಅಥವಾ ಕೆಲವೊಮ್ಮೆ ಎಲ್ಲ ಹೇರ್ ಫಾಲಿಕಲ್ ಇದೂ ಬ್ಲಾಕ್ ಆಗಿಬಿಟ್ಟು ಮಲ್ಟಿಪಲ್ ಸ್ಟೈನೂ ಆಗ್ಬೋದು. ಮೇಲ್ಭಾಗದಲ್ಲಿ ಆದರೂ ಆಗ್ಬೋದು, ಕೆಳಭಾಗದಲ್ಲಿ ಆದರೂ ಆಗ್ಬೋದು. ಸೊ ಇದು ಕಣ್ಣು ಕುರ ಅಥವಾ ಸ್ಟೈ ಅಂದರೆ ಏನು ಎಂಬುದರ ಬಗ್ಗೆ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಈಗ ಇದು ಯಾಕೆ ಆಗ್ತದೆ ಅನ್ನೋದು ಇಂಪಾರ್ಟೆಂಟ್. ಯಾಕೆ ಕಣ್ಣುಕುರ ಆಗ್ತದೆ, ಕಣ್ಣುಕುರ ಆಗಲಿಕ್ಕೆ ಕಾರಣಗಳೇನು, ಕಣ್ಣುಕುರ ಆಗಲಿಕ್ಕೆ ಕಾರಣಗಳೇನು ಎಂಬುದನ್ನು ಒಂದಷ್ಟು ವಿಷಯ ಅದರ ಬಗ್ಗೆ ಮಾತಾಡ್ತೀನಿ. ಹೇರ್ ಫಾಲಿಕಲ್ದು ಇದು ತೂತು ಬ್ಲಾಕ್ ಆಗಲಿಕ್ಕೆ ಕಾರಣ ಏನಿರ್ಬೋದು? ಕಾರಣ ನಂಬರ್ 1 ಬ್ಲೆಫರೈಟಿಸ್ ಅಂತ ಅಂದರೆ ಕಣ್ಣಿನ ರೆಪ್ಪೆಯ ಮೇಲೆ ಒಂದು ತರಹ ಪೌಡರ್ ಫಾರ್ಮೇಷನ್ ಆಗೋದು.
ಇದು ಪೌಡರ್ ಫಾರ್ಮೇಷನೂ ಆಗಬಹುದು, ಅಥವಾ ಕೆಲವು ಸರ್ತಿ ಈ ಡ್ಯಾಂಡ್ರಫ್ ಇರೋರು, ತಲೆಯಲ್ಲಿ ಡ್ಯಾಂಡ್ರಫ್ ಅಂತ ಬರುತ್ತಲ್ವಾ, ಈ ಡ್ಯಾಂಡ್ರಫ್ ಆಗಿರೋರು ತಲೆ ಬಾಚಿದಾಗ ಏನಾಗ್ತದೆ, ಆ ಡ್ಯಾಂಡ್ರಫ್ದ ಪೌಡರ್ ಬಂದುಬಿಟ್ಟು ನಮ್ಮ ಕಣ್ಣು ರೆಪ್ಪೆ ಮೇಲೆ ಕೂತ್ಕೊಳ್ತದೆ. ಕಣ್ಣು ರೆಪ್ಪೆಯ ಬುಡದಲ್ಲಿ ಹೋದಾಗ ಆ ಧೂಳು ಕಣ್ಣು ರೆಪ್ಪೆಯ ಬುಡದಲ್ಲಿ ಹೋದಾಗ, ಹೇರ್ ಫಾಲಿಕಲ್ ಬುಡದಲ್ಲಿ ಹೋದಾಗ ನಾವೇನು ಮಾಡ್ತೀವಿ, ಅದನ್ನು ಒಂಥರ ನಮಗೆ ಇರಿಟೇಷನ್ ಆಗಿಬಿಟ್ಟು ನಾವು ಅದನ್ನು ಉಜ್ಜಬಹುದು. ನಾವು ಉಜ್ಜಿದಾಗ ಅದು ಇನ್ನೂ ಒಳಗೆ ಹೋಗ್ತದೆ. ಇನ್ನೂ ಒಳಗೆ ಹೋದಾಗ ಆ ಪೌಡರ್ನಲ್ಲಿ ಏನಿರ್ತದೆ, ಪೌಡರ್ನಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ. ಯಾವ ಬ್ಯಾಕ್ಟೀರಿಯಾ ಯೂಶ್ವಲಿ ಇರ್ತದೆ? ಸ್ಟಫೈಲೋಕಾಕಸ್ ಆರಿಯಸ್ ಅನ್ನುವಂತಹ ಬ್ಯಾಕ್ಟೀರಿಯಾ ಜಾಸ್ತಿ ಇರ್ತದೆ. ಸೊ ಅದು ಇದನ್ನು ಇನ್ಫೆಕ್ಟ್ ಮಾಡುತ್ತೆ, ಈ ಗ್ಲ್ಯಾಂಡನ್ನು ಇನ್ಫೆಕ್ಟ್ ಮಾಡಿ ಬ್ಲಾಕ್ ಮಾಡಿ ಪಸ್ ಫಾರ್ಮೇಷನ್ ಆಗುತ್ತೆ. ಒಂದು ಸರ್ತಿ ಬ್ಯಾಕ್ಟೀರಿಯಾ ಒಳಗೆ ಹೋಯಿತು ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಸಂದರ್ಭದಲ್ಲಿ ಕೀವು ಅಂದರೆ ಏನು, ಪಸ್ ಅಂದರೆ ಏನು? ಪಸ್ ಅಂದರೆ ಅದು ಬ್ಲಡ್ಡಿನ ಒಂಚೂರು ಅಂಶ ಪ್ಲಸ್ ನಮ್ಮ ದೇಹದಲ್ಲಿರುವ WBCಗಳು, ನಿಮಗೆ ಗೊತ್ತಲ್ಲ WBCಗಳು ಅಂದರೆ ಬಿಳಿ ರಕ್ತ ಕಣಗಳು, ಅವು ಬಂದು ಹೋರಾಟ ಮಾಡ್ತವೆ. ನಮ್ಮ ಸೈನ್ಯವು ಯಾವುದೇ ಆರ್ಗ್ಯಾನಿಸಮ್, ಯಾವುದೇ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಒಳಗೆ ಬಂದ ತಕ್ಷಣ ಇವು WBCಗಳು ಫೈಟ್ ಮಾಡ್ತವೆ. ಅವುಗಳ ಜೊತೆ ಫೈಟ್ ಮಾಡೋ ಪ್ರೋಸೆಸ್ನಲ್ಲಿ ಸತ್ತು ಹೋಗ್ಬಿಡ್ತವೆ. ಸೊ ಕೀವು ಅಂದರೆ ಬ್ಲಡ್ಡಿನ ಒಂಚೂರು ಅಂಶ, ಅದರಲ್ಲಿ WBC ಡೆಡ್ WBC ಮತ್ತು ಫ್ಲೂಯಿಡ್ಡು ಇದೆಲ್ಲ ಸೇರಿಕೊಂಡು ಕೀವು ಆಗುತ್ತೆ. ಸೊ ಯಾವಾಗ ಕಣ್ಣಿನ ರೆಪ್ಪೆಯಲ್ಲಿ ಕೀವು ಆಗುತ್ತದೋ, ಕಣ್ಣಿನ ರೆಪ್ಪೆಯ ಹೇರ್ ಫಾಲಿಕಲ್ನಲ್ಲಿ ಕೀವು ಆಗುತ್ತೋ ಅದನ್ನು ಸ್ಟೈ ಅಂತ ಹೇಳ್ತಾರೆ. ಸೊ ಬ್ಲೆಫರೈಟಿಸ್ ಅಂದರೆ ಡ್ಯಾಂಡ್ರಫ್ನಿಂದ ಬಂದಿರುವಂತಹ ಬ್ಲೆಫರೈಟಿಸ್ಸು, ಅದು ಒಂದು ಕಾರಣ. ಅದು ಒಂದು ಕಾರಣ. ಎರಡನೇ ಕಾರಣ ಸಾಧಾರಣ ಮಟ್ಟಿಗೆ ಅದು ಒಂದು ಕಾರಣ. ಎರಡನೇ ಕಾರಣ ಏನು ಅಂತಂದರೆ ಈ ಐ ಡಿಫೆಕ್ಟ್. ಈಗ ನಿಮಗೆ ಕಣ್ಣು ಕಾಣಿಸೋದಿಲ್ಲ, ನಾನು ಹೇಳಿದೆ ಬ್ಲೆಫರೈಟಿಸಲ್ಲಿ ನೀವು ಕಣ್ಣು ತಿಕ್ತೀರಿ ಅಂತ. ಹಾಗೆಯೇ ಕಣ್ಣು ದೃಷ್ಟಿದೋಷ, ದೂರದ ಸರಿಯಾಗಿ ಕಾಣಲ್ಲ ಅಥವಾ ಹತ್ತಿರದ ಸರಿಯಾಗಿ ಕಾಣಲ್ಲ, ಮಗು ಅಥವಾ ದೊಡ್ಡವರೇ ಆಗಲಿ. ಸೊ ಸರಿಯಾಗಿ ಕಾಣಲ್ಲ ಅಂದ್ಬಿಟ್ಟು ನಾವು ಕಣ್ಣನ್ನು ಉಜ್ತೀವಿ ಅಲ್ವಾ, ಇದು ತೆಗೆದುಬಿಟ್ಟು ಹೀಗೆ ಮಾಡ್ತೀವಲ್ವ. ಹಾಗೆ ಮಾಡುವಾಗ ಬ್ಯಾಕ್ಟೀರಿಯಾಗಳು ನಮ್ಮ ಕೈಯಲ್ಲಿ ಕೂಡ ಎಲ್ಲ ಕಡೆ ಬ್ಯಾಕ್ಟೀರಿಯಾಗಳಿವೆ ಅಲ್ವಾ. ಸೊ ಕೈದು ಬ್ಯಾಕ್ಟೀರಿಯಾ ನಾವು ರಬ್ ಮಾಡ್ತೀವಿ, ರೆಪ್ಪೆ ಮೇಲೆ ರಬ್ ಮಾಡ್ತಾ ಇರ್ತೀವಲ್ವ, ಆವಾಗ ಬ್ಯಾಕ್ಟೀರಿಯಾಗಳು ಆ ಹೇರ್ ಫಾಲಿಕಲ್ನ ಒಳಗಡೆ ಹೋಗಿಬಿಟ್ಟು ಅದರಿಂದ ಕೂಡ ಸ್ಟೈ ಆಗ್ಬೋದು, ಕಣ್ಣಿನ ಕುರ ಆಗ್ಬೋದು. ಸೊ ಅದು ಎರಡನೇ ಕಾರಣ. ಒಂದನೇ ಕಾರಣ ಡ್ಯಾಂಡ್ರಫು, ಎರಡನೇ ಕಾರಣ ಡಿಫೆಕ್ಟ್ ಇನ್ ದ ವಿಷನ್. ಇನ್ನು ಮೂರನೇ ಕಾರಣ, ಇದೊಂದು ಸಾಮಾನ್ಯ ಕಾರಣ, ಡಯಾಬಿಟಿಸ್ ಇರುವವರಿಗೆ ಸಾಧಾರಣ ಮಟ್ಟಿಗೆ, ನಿಮಗೆಲ್ರಿಗೂ ಗೊತ್ತಿರುವಂಥ, ಹಿಂದೆ ನಾನು ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟಿಸಲ್ಲಿ ಕೂಡ ಇದನ್ನು ಹೇಳಿದ್ದೀನಿ, ಯಾಕಂದರೆ ಸ್ಕಿನ್ ಇನ್ಫೆಕ್ಷನ್ ಆಗ್ಬೋದು, ಎಲ್ಲಾದರೂ ಕುರ ಆಗ್ಬೋದು, ಬಿದ್ದರೆ ಗಾಯ ಪಕ್ಕ ವಾಸಿ ಆಗಲ್ಲ, ಕೀವು ಆಗ್ತದೆ, ಇದೆಲ್ಲ ಮುಂಚೆ ಕೂಡ ಹೇಳಿದ್ದೀನಿ ನಾನು. ಸೊ ಡಯಾಬಿಟಿಸ್ ಇರುವವರಿಗೆ ಸಾಧಾರಣ ಮಟ್ಟಿಗೆ ಸ್ಕಿನ್ ಇನ್ಫೆಕ್ಷನ್ಗಳು ಕಾಮನ್. ಎಷ್ಟೋ ಸರ್ತಿ ನನ್ನ ಪೇಷಂಟ್ಗಳು ಬರೋದೇನು, ನನಗೊಂದು ಇಲ್ಲಿ ಕುರ ಆಗಿದೆ ಸರ್ ಅಂತ, ಎಲ್ಲ ಒಂದು ಪೃಷ್ಠಭಾಗದಲ್ಲಿಯೋ ಎಲ್ಲೋ ಒಂದು ಕಡೆ ಕುರ ಆಗಿದೆ, ಅಥವಾ ಆರ್ಮ್ ಪಿಟ್ ಇಲ್ಲಿ ಕೆಳಗಡೆ ಒಂದು ಕುರ ಥರ ಆಗಿದೆ ಸರ್ ಅಂತ ಬರ್ತಾರೆ ಅಲ್ವಾ. ಸೊ ಕುರ ಅನ್ನೋದು ಜನರಲ್ ಆಗಿ ಡಯಾಬಿಟಿಸ್ ಇರೋವರಿಗೆ ಎಲ್ಲಿ ಬೇಕಾದರೂ ಬರ್ಬೋದು. ಕೆಲವರಿಗೆ ಕಣ್ಣಲ್ಲಿ ಬರ್ತದೆ ಕುರ. ಕಣ್ಣಲ್ಲಿ ಕುರ ಅಂದರೆ ಇದೆ ಸೇಮ್ ಸ್ಟೈಸ್. ಸೊ ಎಲ್ಲಿ ಯಾವಾಗ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತದೋ ಆವಾಗ ಎಲ್ಲ ತರಹದ ಇನ್ಫೆಕ್ಷನ್ಗಳು ವೆರಿ ಕಾಮನ್. ಇದು ನಾನು ಫಂಗಲ್ ಇನ್ಫೆಕ್ಷನ್ ಬಗ್ಗೆ ಮಾತಾಡುವಾಗಲೂ ಹೇಳಿದ್ದೀನಿ. ಸಕ್ಕರೆ ಮಾಧ್ಯಮದಲ್ಲಿ ಬ್ಲಡ್ನಲ್ಲಿ ಶುಗರ್ ಜಾಸ್ತಿ ಆದಾಗ ಅಲ್ಲಿ ಬ್ಯಾಕ್ಟೀರಿಯಾಗಳು ಬಹಳ ಫಾಸ್ಟಾಗಿ ಮಲ್ಟಿಪ್ಲೈ ಆಗ್ತವೆ ಅನ್ನೋದನ್ನು ನಾನು ಎಲ್ಲ ಕಡೆ ಹೇಳಿದ್ದೀನಿ. ಫಂಗಸ್ ಕೂಡ ಬೆಳೀತದೆ, ಬ್ಯಾಕ್ಟೀರಿಯಾಗಳು ಕೂಡ ಇನ್ಫೆಕ್ಟ್ ಮಾಡ್ತವೆ. ಸೊ ಡಯಾಬಿಟಿಸ್ ಇರುವವರಿಗೆ ಕಣ್ಣಿನ ರೆಪ್ಪೆಯ ಇನ್ಫೆಕ್ಷನ್ ಅಥವಾ ಕಣ್ಣಿನ ಕುರ ಬಹಳ ಸಾಮಾನ್ಯವಾಗಿ ಬರುತ್ತದೆ ಅಂತ ನಾನು ಹೇಳ್ಬಲ್ಲೆ. ಇದು 3 ಮುಖ್ಯವಾದ ಕಾರಣಗಳು. ಒಂದು ಡ್ಯಾಂಡ್ರಫು, ಎರಡನೇದು ದೃಷ್ಟಿದೋಷ, ಮೂರನೇದು ಸಕ್ಕರೆ ಕಾಯಿಲೆ ಇರುವಂತಹದ್ದು. ಸೊ ನಾನು ಎಷ್ಟೋ ಸರ್ತಿ ಕಣ್ಣಿನ ಕುರ ಅಂತ ಬಂದವರಿಗೆ ಒಂದು ಶುಗರ್ ಟೆಸ್ಟ್ ಮಾಡಿಸಿ ಕೂಡಲೇ ಒಂದು ಇದರಲ್ಲಿ ಚಿಕ್ಕ ಮೆಷಿನ್ ಇರ್ತದಲ್ವಾ, ಅದರಲ್ಲಿ ಗ್ಲೂಕೋಮೀಟರ್, ಅದರಲ್ಲಿ ಒಂದು ಶುಗರ್ ಚೆಕ್ ಮಾಡ್ಕೊಂಡು ಬನ್ನಿ, ರ್ಯಾಂಡಮ್ ಶುಗರ್ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಮೋಸ್ಟ್ ಆಫ್ ದ ಟೈಮ್ ಬಹಳ ಸಲ ಶುಗರು ಅಬೋವ್ ನಾರ್ಮಲ್ ಇರುತ್ತೆ. ರ್ಯಾಂಡಮ್ ಬ್ಲಡ್ ಶುಗರ್ ಅಂದರೆ ಎನಿ ಟೈಮ್ ಬ್ಲಡ್ ಶುಗರ್ 140 ಮಿಲಿಗ್ರಾಮ್ ಒಳಗಡೆ ಇರಬೇಕಲ್ವಾ.
ಸಾಧಾರಣ ಮಟ್ಟಿಗೆ 180 200 ಇರುತ್ತೆ ಇಂಥವ್ರಿಗೆ. ಅವರಿಗೆ ಆಶ್ಚರ್ಯ ಆಗುತ್ತೆ, ಅದು ಹೆಂಗೆ ಸಾರು ಅಂತ. ಅದು ಹೆಂಗೆ ಸಾರು ಇಲ್ಲ, ನೀವು ಬಂದಿರೋದು ಕುರಕ್ಕೆ. ಕುರ ಇದ್ದವರಿಗೆ ನಮಗೆ ಡೌಟ್ ಬರ್ತದೆ, ಅದು ಕಣ್ಣು ಕುರ ಇರ್ಬೋದು, ಬೇರೆ ಎಲ್ಲಿಯಾದರೂ ಕುರ ಇರ್ಬೋದು. ಫಸ್ಟ್ ಟೆಸ್ಟು ಶುಗರ್ ಟೆಸ್ಟ್ ಮಾಡಬೇಕು. ಡಯಾಬಿಟಿಸ್ ಇದೆ ಇಲ್ಲ ಅನ್ನೋದನ್ನು ಖಾತ್ರಿಪಡಿಸ್ಕೊಂಡು ನಾವು ಮುಂದುವರಿತೀವಿ. ಸೊ ಡಯಾಬಿಟಿಸ್ ಅನ್ನೋದು ಮೂರನೆಯ ಮುಖ್ಯ ಕಾರಣ ಸ್ಟೈಸ್ಗೆ. ಸೊ ಹಾಗಾದರೆ ಇದಕ್ಕೆ ನಾವು ಟ್ರೀಟ್ಮೆಂಟ್ ಏನು ಮಾಡಬೇಕು ಅಂತ. ಟ್ರೀಟ್ ದ ಕಾಸ್. ಯಾವುದರಿಂದ ಬಂತೋ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿ. ಓಕೆ, ಡ್ಯಾಂಡ್ರಫ್ ಬಂತಾ, ಸರಿ, ಡ್ಯಾಂಡ್ರಫ್ಗೆ ಏನು ಮಾಡಬೇಕು? ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ, ಅವರು ಅದಕ್ಕೆ ತಕ್ಕದಾದಂತಹ ಒಂದು ಶ್ಯಾಂಪು ಅಥವಾ ಒಂದು ಕ್ರೀಮು ಏನಾದರೂ ಬರ್ಕೊಡ್ತಾರೆ, ಅದನ್ನು ವಾಸ ಮಾಡಿಕೊಳ್ಳಿ. ಆಯ್ತಲ್ವಾ? ಸೊ ಅದು ಕಾಸು. ಆಮೇಲೆ ಸೆಕೆಂಡ್ ಕಾಸ್ ಏನು ಹೇಳಿದ್ದು, ಡಿಫೆಕ್ಟ್ ಇನ್ ದ ವಿಷನ್. ಒಂದು ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ದೃಷ್ಟಿ ಪರೀಕ್ಷೆ ಮಾಡಿಸ್ಕೊಂಡು ಬನ್ನಿ. ಮೂರನೇ ಕಾರಣ ಡಯಾಬಿಟಿಸು. ಪ್ರಾಪರ್ ಲ್ಯಾಬ್ಗೆ ಹೋಗಿಬಿಟ್ಟು ಫಾಸ್ಟಿಂಗ್ ಬ್ಲಡ್ ಶುಗರು, ಪೋಸ್ಟ್ ಪ್ರ್ಯಾಂಡಲ್ ಬ್ಲಡ್ ಶುಗರು ಇದನ್ನೆಲ್ಲ ಮಾಡಿಸಿ, ಶುಗರ್ ಇದೆಯಾ ಇಲ್ವಾ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳಿ. ಸೊ ಅದು ಮಾಡಿ. ಹಾಗಾದರೆ ನಮಗೆ ಈಗ ಆಗಿದೆ ಅಲ್ವ ಸರ್, ಅದಕ್ಕೇನು ಮಾಡಬೇಕು? ಈಗ ಕಾರಣಗಳೆಲ್ಲ ಹೇಳಿದ್ದೀರಾ ನೀವು. ನಮಗೆ ಯಾತಕ್ಕಾಗಿ ಆಗಿದೆ ಅನ್ನೋದು ಈಗ ಹೇಗೆ ಗೊತ್ತಾಗೋದು? ಅದು ಯಾವುದೇ ಕಾರಣಕ್ಕಿರಲಿ, ನೀವು ನಿಮ್ಮ ಪ್ರಥಮ ಚಿಕಿತ್ಸೆ ಏನಪ್ಪ ಅಂತಂದರೆ, ಒಂದು ಸ್ಟೈ ಬಂದರೆ, ಒಂದು ಕಣ್ಣು ಕುರ ಬಂದರೆ, ಒಂದು ಕರ್ಚೀಪನ್ನು ಬಿಸಿನೀರಲ್ಲಿ ಮುಳುಗಿಸ್ಬಿಟ್ಟು ಅದರ ಮೇಲೆ ಒತ್ತುತ್ತಾ ಇರಿ. ದಿನಕ್ಕೆ ಒಂದು 4-5 ಬಾರಿ ಹಾಟ್ ಫರ್ಮೆಂಟೇಷನ್, ಬಿಸಿನೀರು ಶಾಖ ಕೊಡುವುದು, ಇದನ್ನು ಮಾಡಿ. ಆಮೇಲೆ ಇನ್ನೊಂದೇನೆಂದರೆ, ಈ ಕುರ ಕಣ್ಣಿನ ರೆಪ್ಪೆಯಲ್ಲಿದೆ, ಆದರೆ ಅದು ದಪ್ಪಾಗಿದ್ದರಿಂದ ಕಣ್ಣಿನ ಗುಡ್ಡೆ ಮೇಲೆ ರಬ್ ಆಗ್ಬೋದು, ಅದು ಉಜ್ಜಬೋದು ಅಲ್ವಾ? ನಾವು ಕಣ್ಣು ಮೇಲೆ ಕೆಳಗೆ ರೆಪ್ಪೆಯನ್ನು ಅಲ್ಲಾಡಿಸುವಾಗ ಅದು ಕಣ್ಣಿನ ಗುಡ್ಡೆ ಮೇಲೆ ಒತ್ತುತ್ತಾ ಇರ್ತದೆ. ಸೊ ಕಣ್ಣಿನ ಗುಡ್ಡೆ ಒತ್ತಿ ಏನಾಗಿರ್ತದೆ, ಆ ಕಣ್ಣು ಕೆಂಪಗಾಗ್ಬಿಡ್ತದೆ ರಬ್ ಆಗಿದ್ದರಿಂದ. ಸೊ ಕೆಂಪಗಾಗ್ಬಿಡ್ತದೆ. ಅದಕ್ಕೆ ಸಪರೇಟಾಗಿ ಔಷಧಿ ಏನು ಬೇಕಾಗಿಲ್ಲ. ಇದಾಗಿದ್ದಕ್ಕೆ ನಾವು ಇದಕ್ಕೆ ಈ ಕುರಕ್ಕೆ ನಾವು ಬೇಕಾದರೆ ಒಂದು ಆ್ಯಂಟಿಬಯೋಟಿಕ್ ಆಯಿಂಟ್ಮೆಂಟು, ಐ ಆಯಿಂಟ್ಮೆಂಟ್ ಯಾವುದಾದ್ರೂ ನಿಮ್ಮ ಡಾಕ್ಟ್ರು ಬರ್ಕೊಡ್ತಾರೆ. ಒಂದು ಐ ಆಯಿಂಟ್ಮೆಂಟು ನೀವು ಇದು ಕಾಡಿಗೆ ಹಾಕ್ತಿರಲ್ಲ ಹೆಣ್ಮಕ್ಳು, ಹೀಗೆ ಅಂದ್ಬಿಟ್ಟು ಕಾಡಿಗೆ ಹಾಕ್ತಿರಲ್ವ, ಅದೇ ಥರ ಒಂದು ಕಾಡಿಗೆ ಥರ ಈ ಆಯಿಂಟ್ಮೆಂಟನ್ನು ಹಾಕ್ಕೊಳ್ಳಿ. ಯಾವ ಮೇಲ್ಭಾಗದಲ್ಲಿದ್ದರೆ ಮೇಲ್ಭಾಗಕ್ಕೆ, ಕೆಳಭಾಗದಲ್ಲಿದ್ದರೆ ಕೆಳಭಾಗಕ್ಕೆ ಹಾಕಿಕೊಳ್ಳಿ. ದಿನಕ್ಕೊಂದು 3-4 ಸರ್ತಿ ಹಾಕಿಕೊಳ್ಳಿ. ಸೊ ಹಾಟ್ ಫರ್ಮೆಂಟೇಷನ್ ಅಂದರೆ ಬಿಸಿನೀರು ಶಾಖ, ಮತ್ತು ಒಂದು ಲೋಕಲ್ ಆ್ಯಂಟಿಬಯೋಟಿಕ್ಕು. ಸಿಸ್ಟಮಿಕ್ ಆ್ಯಂಟಿಬಯೋಟಿಕ್ ಅಂದರೆ ಬಾಯಲ್ಲಿ ತಗೊಳ್ಳೋ ಆ್ಯಂಟಿಬಯೋಟಿಕ್ ಅವಶ್ಯಕತೆ ಇರುವುದಿಲ್ಲ ಸಾಧಾರಣ ಮಟ್ಟಿಗೆ. ಆದ್ರೂ ಬೇಕಾದರೆ ಒಂದು ಸ್ಮಾಲ್ ಕೋರ್ಸ್ ಆಫ್ ಆ್ಯಂಟಿಬಯೋಟಿಕ್ಸ್ ನಿಮ್ಮ ಡಾಕ್ಟರ್ ಬರ್ಕೊಡ್ತಾರೆ, ಅದನ್ನು ಕೂಡ ತಗೊಳ್ಬೇಕಾಗ್ತದೆ. ಸೊ ಹಾಟ್ ವಾಟರ್ ಫರ್ಮೆಂಟೇಷನ್ ಆ್ಯಂಡ್ ಆ್ಯಂಟಿಬಯೋಟಿಕ್, ಲೋಕಲ್ ಆ್ಯಂಟಿಬಯೋಟಿಕ್ ಆಯಿಂಟ್ಮೆಂಟು ಅಥವಾ ಡ್ರಾಪ್ಸು, ಮತ್ತು ಒಂದು ಸಿಸ್ಟಮಿಕ್ ಅಂದರೆ ಬಾಯಲ್ಲಿ ತಗೊಳ್ಳುವಂಥ ಆ್ಯಂಟಿಬಯೋಟಿಕ್ ಕ್ಯಾಪ್ಸೂಲ್ ಒಂದು ಕೋರ್ಸು. ಇದಿಷ್ಟು ಮಾಡಿದರೆ ಕಣ್ಣಿನ ಕುರ ವಾಸಿ ಆಗ್ತದೆ. ಸೊ ಇಷ್ಟು ಹೇಳಿ, ಒಂದು ಸಾಮಾನ್ಯವಾದ ಕಾಯಿಲೆ, ಅದಕ್ಕೆ ಇಷ್ಟೊಂದು ಕಾರಣಗಳಿರ್ತವೆ, ಯಾವ ಥರ ಮಾಡ್ಬೋದು. ಆಮೇಲೆ ಅದು ಕಣ್ಣಿನ ಕುರ ಚಿಕ್ಕ ಗಾತ್ರ, ಒಂದು ಅಕ್ಕಿ ಕಾಳಿನಷ್ಟು ಗಾತ್ರದಷ್ಟು ಇದ್ದರೆ ನೀವು ಇಷ್ಟೇ ಮಾಡಿದರೆ ಸಾಕು. ಅಕಸ್ಮಾತ್ ಅದರ ಪಕ್ಕದ ಹೇರ್ ಫಾಲಿಕಲ್, ಒಂದು 2-3 ಹೇರ್ ಫಾಲಿಕಲ್ ಒಟ್ಟಾಗಿ ಸ್ವಲ್ಪ ದಪ್ಪ ಆಗುವ ಚಾನ್ಸಸ್ ಇರುತ್ತೆ, ಇನ್ನೂ ದಪ್ಪ ಆಗುವ ಚಾನ್ಸಸ್ ಇರ್ತದೆ. ಯಾಕಂದರೆ ನೀವು ಸುಮ್ಮನೆ ಬಿಟ್ಬಿಡ್ತೀರ, ಏನೋ ಬಂದಿದೆ, ಉಷ್ಣಕ್ಕೆ ಬಂದಿದೆ. ಮಾಮೂಲಿ ನನಗೆ ಗೊತ್ತು ನನ್ನ ಪೇಷಂಟ್ಗಳು ಯಾವ ಥರ ಥಿಂಕ್ ಮಾಡ್ತಾರೆ ಅಂತ. ನಾನು ತುಂಬ ಹೀಟ್ ಆಗಿದೆ, ಬಾಡಿ ಹೀಟ್ ಆಗಿದೆ, ಹಾಗೆ ಈಗ ಅಂದ್ಕೊಂಡದು ದಪ್ಪ ಆಗಿಬಿಡ್ತದೆ. ಆ ಥರ ಆದಾಗ ಮಾತ್ರ ನೀವು ಅದಕ್ಕೆ ಏನಾದರೂ ನೀಡ್ಲು ಅಥವಾ ಪಿನ್ನು ಹಾಕಿ ಅದನ್ನು ಕೀವು ತೆಗಿಯೋಕ್ಕೆ ಹೋಗಬೇಡಿ. ಭಾಳ ಮುಖ್ಯವಾದ ಒಂದು ವಿಷಯ. ಯಾಕಂದರೆ ನೀವು ಮತ್ತೆ ಕೂಡ ಆ ಪಿನ್ನು ಅಥವಾ ನೀಡ್ಲ ಮೂಲಕ ನೀವು ಒಳಗಡೆ ಇನ್ನೂ ಬ್ಯಾಕ್ಟೀರಿಯಾಗಳನ್ನು ಒಳಗಡೆ ಕಳಿಸುವಂಥ ಚಾನ್ಸಸ್ ಇದೆ. ಆದ್ದರಿಂದ ದಯವಿಟ್ಟು ನಿಮ್ಮ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿ, ಅವರು ಅದಕ್ಕೆ ಪ್ರಾಪರಾಗಿ ಸ್ಟೆರಿಲೈಸ್ ಆಗಿರುವಂತಹ ಒಂದು ನೀಡ್ಲು ಅಥವಾ ಒಂದು ಸ್ಕ್ಯಾಲ್ಪೆಲ್ನಲ್ಲಿ ಅದನ್ನು ಓಪನ್ ಮಾಡಿ, ಕೀವನ್ನು ಡ್ರೈನ್ ಔಟ್ ಮಾಡಿ, ಅದಕ್ಕೆ ಏನು ಆಯಿಂಟ್ಮೆಂಟ್ ಹಾಕಿ ಕಣ್ಣಿಗೆ ಒಂದು ಚಿಕ್ಕ ಬ್ಯಾಂಡೇಜ್ ಹಾಕ್ತಾರೆ. ಸೊ ಯಾವುದಿದ್ರೂ ನೀವೇ ಸ್ವತಃ ವೈದ್ಯಕೀಯ ಮಾಡ್ಕೋಬೇಡಿ. ನನಗೆ ಆ್ಯಂಟಿಬಯೋಟಿಕ್ ಗೊತ್ತು ಅಂದ್ಬಿಟ್ಟು ನೀವೊಂದು ಏನೋ ಆ್ಯಂಟಿಬಯೋಟಿಕ್ ತೊಗೊಳ್ಬೇಡಿ. ಸೊ ಇದು ಸ್ಟೆಫಿಲೋಕಾಕಸ್ ಆರಿಯಸ್ಸು, ಅದಕ್ಕೆ ನಿಮ್ಮ ಮಾಮೂಲಿ ಚಿಕ್ಕ ಆ್ಯಂಟಿಬಯೋಟಿಕ್ಗಳು ಲೈಕ್ ಎಮಾಕ್ಸಿಸಿಲಿನ್ ಎಲ್ಲ ವರ್ಕ್ ಆಗೋಲ್ಲ. ಅದಕ್ಕೆ ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಕೇ ಆಗಬೇಕು. ಅದು ಯಾವುದು ಅಂದ್ಬಿಟ್ಟು ನಿಮ್ಮ ವೈದ್ಯರಿಗೆ ಗೊತ್ತಿರುತ್ತೆ. ನಿಮ್ಮ ಕ್ವಾಲಿಫೈಡ್, ನಾನು ಪ್ರತಿ ಸತ್ಯನ ಹೇಳ್ತೀನಿ, ಒಬ್ಬ ಕ್ವಾಲಿಫೈಡ್ MBBS ಡಾಕ್ಟ್ರು, ಒಂದು 10-15 ವರ್ಷ ಸರ್ವಿಸ್ ಆಗಿರೋ ಡಾಕ್ಟ್ರು ಖಂಡಿತ ಅದನ್ನು ಡಯಾಗ್ನೋಸ್ ಮಾಡ್ತಾರೆ, ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿ ನನ್ನ ಈ ಚಿಕ್ಕ ಇಂದಿನ ವಿಷಯವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.